ನಮಸ್ಕಾರ. ಇವತ್ತು ನಾವು ಬಿಗ್ ಡೇಟಾ ಅನಾಲಿಟಿಕ್ಸ್ನ ಬೇಸಿಕ್ಸ್ ಬಗ್ಗೆ ಮಾತಾಡೋಣ. ನಮ್ಮತ್ರ ಇರೋ ಮಾಹಿತಿ BAD610 ಸಬ್ಜೆಕ್ಟ್ನ ಮೊದಲನೇ ಚಾಪ್ಟರಿಂದ. ಇದು VTU ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಿದೆ. ಸೊ ಡೇಟಾ ಅಂದ್ರೆ ಏನು, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಬಿಗ್ ಡೇಟಾ ಅಂದ್ರೆ ಏನು, ಹಡೂಪ್, NoSQL, ಈ ಕಾನ್ಸೆಪ್ಟ್ಸ್ ಎಲ್ಲ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ. ಸರಿ, ಶುರು ಮಾಡೋಣ. ಮೊದಲಿಗೆ ಡೇಟಾ ಅಂದ್ರೆ ಏನು? ಖಂಡಿತ. ಡೇಟಾ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಕಚ್ಚಾ ಸತ್ಯಾಂಶಗಳು, ನಂಬರ್ಸ್, ಪದಗಳು, ಅಳತೆಗಳು, ಅಬ್ಸರ್ವೇಷನ್ಸ್, ಹೀಗೆ. ಇದರಲ್ಲಿ ಎರಡು ಮೇನ್ ಟೈಪ್ಸ್. ಒಂದು ಕ್ವಾಂಟಿಟೇಟಿವ್ ಅಂದ್ರೆ ನಂಬರ್ಸ್ನಲ್ಲಿ ಹೇಳೋದು, ತೂಕ, ರೇಟ್ ಈ ಥರ. ಇನ್ನೊಂದು ಕ್ವಾಲಿಟೇಟಿವ್, ಇದು ಡಿಸ್ಕ್ರಿಪ್ಟಿವ್, ಹೆಸರು, ಬಣ್ಣ, ಜೆಂಡರ್ ಈ ರೀತಿ. ಈ ಡಿಫ್ರೆನ್ಸ್ ಗೊತ್ತಿರೋದು ಅನಾಲಿಸಿಸ್ಗೆ ತುಂಬಾನೇ ಮುಖ್ಯ. ಹೌದು. ಹಾಗೆಯೇ ಡೇಟಾದ ಗುಣಲಕ್ಷಣಗಳು, ಕಾಂಪೊಸಿಷನ್, ಕಂಡೀಷನ್, ಕಾಂಟೆಕ್ಸ್ಟ್ ಅಂತ ಇದೆಯಲ್ಲ, ಅದರ ಜೊತೆಗೆ ಇನ್ನು 6 ಹೇಳಿದ್ರಲ್ಲ. ಹೌದು. ಆಕ್ಯುರಸಿ ಅಂದ್ರೆ ನಿಖರತೆ, ವ್ಯಾಲಿಡಿಟಿ ಅಂದ್ರೆ ಸಿಂಧುತ್ವ, ರಿಲಯಬಿಲಿಟಿ ಅಂದ್ರೆ ವಿಶ್ವಾಸಾರ್ಹತೆ, ಟೈಮ್ಲಿನೆಸ್ ಅಂದ್ರೆ ಸಮಯಕ್ಕೆ ಸರಿಯಾಗಿರೋದು, ರೆಲೆವೆನ್ಸ್ ಅಂದ್ರೆ ಪ್ರಸ್ತುತತೆ, ಮತ್ತು ಕಂಪ್ಲೀಟ್ನೆಸ್ ಸಂಪೂರ್ಣತೆ. ಇವೆಲ್ಲ ಡೇಟಾ ಕ್ವಾಲಿಟಿನ ಡಿಸೈಡ್ ಮಾಡ್ತವೆ ಅಲ್ವಾ? ಎಕ್ಸಾಮಲ್ಲೂ ಇದರ ಬಗ್ಗೆ ಕೇಳ್ಬೋದು. ಖಂಡಿತವಾಗಿಯೂ. ಡೇಟಾ ನಂಬೋಕೆ ಲಾಯಕ್ ಆಗಿಲ್ಲ ಅಂದ್ರೆ ನಾವು ಮಾಡೋ ಅನಾಲಿಸಿಸ್ ಪೂರ್ತಿ ತಪ್ಪಾಗುತ್ತೆ. ಸೊ ಈ ಗುಣಗಳು ಬೇಸಿದ್ದ ಹಾಗೆ. ಸರಿ, ಡೇಟಾ ಸ್ಟ್ರಕ್ಚರ್ ಪ್ರಕಾರ ಹೇಗೆ ಡಿವೈಡ್ ಮಾಡ್ತಾರೆ? ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಅಂತ ಕೇಳಿದ್ದೀನಿ. ಕರೆಕ್ಟ್. ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೆ ಅದಕ್ಕೊಂದು ಫಿಕ್ಸ್ಡ್ ಫಾರ್ಮ್ಯಾಟ್ ಇರುತ್ತೆ, ರೋಸ್ ಅಂಡ್ ಕಾಲಮ್ಸ್. ಈಗ ಡೇಟಾಬೇಸ್ ಟೇಬಲ್ಸ್, ಸ್ಪ್ರೆಡ್ಶೀಟ್ಸ್. ಇದನ್ನ SQL ವೆಚ್ ಮ್ಯಾನೇಜ್ ಮಾಡೋದಲ್ವಾ? ಹೌದು, ಸಾಮಾನ್ಯವಾಗಿ SQL ತಾನೆ. ಇದ್ರಲ್ಲಿ ಆಸಿಡ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಓ, ಆಸಿಡ್. ಅಟಾಮಿಸಿಟಿ, ಕನ್ಸಿಸ್ಟೆನ್ಸಿ, ಐಸೋಲೇಷನ್, ಡ್ಯೂರಬಿಲಿಟಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೌದು. ಆಸಿಡ್ ಪ್ರಾಪರ್ಟೀಸ್ ಮುಖ್ಯವಾಗಿ ಟ್ರಾನ್ಸಾಕ್ಷನ್ಸ್ ಕರೆಕ್ಟಾಗಿ ನಡೆಯುತ್ತೆ ಅಂತ ಗ್ಯಾರಂಟಿ ಕೊಡುತ್ತೆ. ಒಂದು ಕೆಲ್ಸ ಆದ್ರೆ ಪೂರ್ತಿಯಾಗ್ಬೇಕು, ಡೇಟಾ ಕನ್ಸಿಸ್ಟೆಂಟ್ ಆಗಿರ್ಬೇಕು, ಒಂದೇ ಸರಿ ಹಲೋ ಕೆಲ್ಸ ನಡೆದ್ರೂ ಪ್ರಾಬ್ಲಮ್ ಆಗ್ಬಾರ್ದು, ಮತ್ತೆ ಮಾಡಿದ ಬದಲಾವಣೆ ಪರ್ಮನೆಂಟ್ ಆಗಿ ಸೇವ್ ಆಗ್ಬೇಕು. ಇದು ರಿಲೇಷನಲ್ ಡೇಟಾಬೇಸಲ್ಲಿ ತುಂಬಾ ಮುಖ್ಯ. ಸರಿ. ಹಾಗಾದ್ರೆ ಅನ್ಸ್ಟ್ರಕ್ಚರ್ಡ್ ಡೇಟಾ, ಅದಕ್ಕೆ ಸ್ಟ್ರಕ್ಚರೇ ಇರಲ್ವಾ? ಹೌದು, ಅದಕ್ಕೆ ಒಂದು ಪ್ರೀ ಡಿಫೈನ್ಡ್ ಮಾಡೆಲ್ ಇರಲ್ಲ. ಈಗ ಫೋಟೋಸ್, ವಿಡಿಯೋಸ್, ಇಮೇಲ್ಸ್, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇದೆಲ್ಲ. ಇದನ್ನ ಹ್ಯಾಂಡಲ್ ಮಾಡಕ್ಕೆ ಬೇರೆ ಟೆಕ್ನಿಕ್ಸ್ ಬೇಕು. ಡೇಟಾ ಮೈನಿಂಗ್, ಟೆಕ್ಸ್ಟ್ ಅನಾಲಿಟಿಕ್ಸ್ ಈ ಥರ. ಓಕೆ. ಇನ್ನು ಸೆಮಿ ಸ್ಟ್ರಕ್ಚರ್ಡ್ ಇದೆಯಲ್ಲ? ಅದು ಇವೆರಡರ ಮಧ್ಯೆ. ಸ್ವಲ್ಪ ಸ್ಟ್ರಕ್ಚರ್ ಇರುತ್ತೆ, ಆದ್ರೆ ಸ್ಟ್ರಿಕ್ಟ್ ಆಗಿರಲ್ಲ, ಟ್ಯಾಗ್ಸ್ ಇರುತ್ತೆ. ಈಗ XML, JSON ಫೈಲ್ಸ್, ಇಮೇಲ್ಸ್ ಕೂಡ ಒಂದ್ ರೀತಿ. ಸೂಪರ್. ಈಗ ಅತಿ ಮುಖ್ಯ ವಿಷಯಕ್ಕೆ ಬರೋಣ, ಬಿಗ್ ಡೇಟಾ. ವಾಟ್ ಇಸ್ ಬಿಗ್ ಡೇಟಾ? ಇದು ಎಕ್ಸಾಮಿಗೆ ಗ್ಯಾರಂಟಿ ಕ್ವೆಶ್ಚನ್. ಹೌದು. ಬಿಗ್ ಡೇಟಾ ಅಂದ್ರೆ ಬರೀ ಸೈಜ್ ಮಾತ್ರ ಅಲ್ಲ, ಅದನ್ನ 3 V's ಅಂತ ಹೇಳ್ತಾರೆ: ವಾಲ್ಯೂಮ್, ವೆಲಾಸಿಟಿ, ವೆರೈಟಿ. ವಾಲ್ಯೂಮ್, ವೆಲಾಸಿಟಿ, ವೆರೈಟಿ. ಹೌದು. ವಾಲ್ಯೂಮ್ ಅಂದ್ರೆ ಡೇಟಾದ ಸೈಜ್, ಟೆರಾಬೈಟ್ಸ್, ಪೆಟಾಬೈಟ್ಸ್, ಅದಕ್ಕಿಂತ ಹೆಚ್ಚು. ವೆಲಾಸಿಟಿ ಅಂದ್ರೆ ಡೇಟಾ ಜನರೇಟ್ ಆಗೋ ಸ್ಪೀಡ್ ಮತ್ತೆ ಅದನ್ನ ಪ್ರಾಸೆಸ್ ಮಾಡಬೇಕಾದ ಸ್ಪೀಡ್. ಇದು ಬ್ಯಾಚ್ ಇಂದ ರಿಯಲ್ ಟೈಮ್ವರೆಗೂ ಇರ್ಬೋದು. ಇನ್ನು ವೆರೈಟಿ ಅಂದ್ರೆ ಬೇರೆ ಬೇರೆ ತರದ ಡೇಟಾ, ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಎಲ್ಲ ಸೇರಿ. ಓ, ಇವಿಷ್ಟೇನಾ? ಬೇರೆ ವಿಗಳಿಲ್ವಾ? ಇವೆ. ವೆರಾಸಿಟಿ ಅಂದ್ರೆ ಡೇಟಾದ ನಿಖರತೆ ಅಥವಾ ಸತ್ಯಾಸತ್ಯತೆ. ವ್ಯಾಲ್ಯೂ ಅಂದ್ರೆ ಅದರಿಂದ ಸಿಗೋ ಮೌಲ್ಯ. ಇವೂ ಇಂಪಾರ್ಟೆಂಟ್. ಇಂಥ ಡೇಟಾನ ಹ್ಯಾಂಡಲ್ ಮಾಡೋಕೆ ಟ್ರೆಡಿಷನಲ್ ಮೆಥಡ್ ಸಾಕಾಗಲ್ಲ, ಅದಕ್ಕೆ ಹೊಸ ಟೆಕ್ನಾಲಜಿ ಬೇಕು. ಹಾಗಾದ್ರೆ ಕಂಪನಿಗಳಿಗೆ ಬಿಗ್ ಡೇಟಾ ಯಾಕೆ ಬೇಕು? ಏನ್ ಲಾಭ? ತುಂಬಾ ಲಾಭ ಇದೆ. ಖರ್ಚು ಕಮ್ಮಿ ಮಾಡಬಹುದು, ಟೈಮ್ ಸೇವ್ ಆಗತ್ತೆ, ಮಾರ್ಕೆಟ್ ಕಂಡೀಷನ್ಸ್ ಬಗ್ಗೆ ಒಳ್ಳೆ ತಿಳುವಳಿಕೆ ಸಿಗುತ್ತೆ, ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದು, ಅವ್ರನ್ನ ಉಳಿಸ್ಕೊಳ್ಳೋದು, ಹೊಸ ಪ್ರಾಡಕ್ಟ್ಸ್ ಡೆವಲಪ್ ಮಾಡೋದು, ಹೀಗೆ ಒಟ್ಟಾರೆ ಕಾಂಪಿಟಿಷನ್ನಲ್ಲಿ ಮುಂದೆ ಇರಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸರಿ. ಹಾಗಾದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ BI, ಅದಕ್ಕೂ ಬಿಗ್ ಡೇಟಾಗೂ ಏನ್ ಮೇನ್ ಡಿಫರೆನ್ಸ್? ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಂಪ್ಯಾರಿಸನ್ ಅಲ್ವಾ? ಖಂಡಿತ. BI ಅಂದ್ರೆ ಸಾಮಾನ್ಯವಾಗಿ ಸ್ಟ್ರಕ್ಚರ್ಡ್ ಡೇಟಾ ಮೇಲೆ ಫೋಕಸ್ ಮಾಡುತ್ತೆ. ಸೆಂಟ್ರಲೈಸ್ಡ್ ಸಿಸ್ಟಮ್ ಇರುತ್ತೆ. ಹೆಚ್ಚಾಗಿ ಹಿಸ್ಟಾರಿಕಲ್ ಡೇಟಾ ಇಟ್ಕೊಂಡು ಏನಾಯ್ತು ಅಂತ ರಿಪೋರ್ಟ್ ಕೊಡುತ್ತೆ. ಅಲ್ಲಿ ಡೇಟಾವನ್ನ ಕೋಡ್ ಹತ್ರ ತರೋ ಕಾನ್ಸೆಪ್ಟ್.
ಆದ್ರೆ ಬಿಗ್ ಡೇಟಾ ಅದು ಆಲ್ ಟೈಪ್ಸ್ ಆಫ್ ಡೇಟಾ ಹ್ಯಾಂಡಲ್ ಮಾಡುತ್ತೆ. ವೆರೈಟಿ, ಹೈ ಸ್ಪೀಡ್ನಲ್ಲಿ, ವೆಲಾಸಿಟಿ, ಲಾರ್ಜ್ ವಾಲ್ಯೂಮ್ನಲ್ಲಿ. ಇದು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ನಲ್ಲಿ ವರ್ಕ್ ಆಗುತ್ತೆ. ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್. ಹೌದು. ಇಲ್ಲಿ ಕೋಡನ್ನ ಡೇಟಾ ಹತ್ರ ತಗೊಂಡು ಹೋಗೋದು ಅನ್ನೋ ಅಪ್ರೋಚ್ ಮತ್ತೆ ಪ್ಯಾರಲಲ್ ಪ್ರಾಸೆಸಿಂಗ್ MPP ಯೂಸ್ ಆಗುತ್ತೆ. ಇದರಿಂದ ರಿಯಲ್ ಟೈಮ್ ಅನಾಲಿಸಿಸ್ ಕೂಡ ಪಾಸಿಬಲ್. ಓಕೆ, ಈ ಬಿಗ್ ಡೇಟಾ ಹ್ಯಾಂಡಲ್ ಮಾಡೋಕೆ ಹಡೂಪ್ ಅಂತ ಒಂದು ಫ್ರೇಮ್ವರ್ಕ್ ಇದೆಯಲ್ಲ, ಅದು ಏನು? ಹಡೂಪ್, ಹೌದು, ಅದು ಒಂದು ಓಪನ್ ಸೋರ್ಸ್ ಫ್ರೇಮ್ವರ್ಕ್. ತುಂಬಾ ದೊಡ್ಡ ಡೇಟಾ ಸೆಟ್ಸ್ನ ಹಲವಾರು ಕಂಪ್ಯೂಟರ್ಗಳ ಕ್ಲಸ್ಟರಲ್ಲಿ ಹಂಚಿ ಸ್ಟೋರ್ ಮಾಡೋಕೆ ಮತ್ತೆ ಪ್ರಾಸೆಸ್ ಮಾಡೋಕೆ ಡಿಸೈನ್ ಮಾಡಿರೋದು. ಇದರ ಮೇನ್ ಕಾಂಪೊನೆಂಟ್ಸ್ ಎರಡು. ಒಂದು HDFS, ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್, ಇದು ಸ್ಟೋರೇಜ್ಗೆ. ಸರಿ. ಇನ್ನೊಂದು ಯಾರ್ನ್, ಇದು ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ. ಇದರ ಮೇಲೆ ಮ್ಯಾಪ್ ಪ್ರೊಡ್ಯೂಸ್ ಅನ್ನೋ ಪ್ರೋಗ್ರಾಮಿಂಗ್ ಮಾಡೆಲ್ ರನ್ ಆಗುತ್ತೆ ಡೇಟಾ ಪ್ರಾಸೆಸಿಂಗ್ಗೆ. ಹಡೂಪ್ ಸ್ಕೇಲೆಬಲ್ ಮತ್ತೆ ಫಾಲ್ಟ್ ಟಾಲರೆಂಟ್. ಸ್ಕೇಲೆಬಲ್ ಅಂದ್ರೆ ಸಿಸ್ಟಮ್ನ ಹಿಗ್ಗಿಸ್ಬೋದು, ಫಾಲ್ಟ್ ಟಾಲರೆಂಟ್ ಅಂದ್ರೆ ಕ್ಲಸ್ಟರ್ ಅಲ್ಲಿ ಒಂದು ಮಷೀನ್ ಫೇಲ್ ಆದ್ರೂ ಸಿಸ್ಟಮ್ ನಿಲ್ಲಲ್ಲ, ಕೆಲಸ ನಡೀತಾನೆ ಇರುತ್ತೆ, ಡೇಟಾ ಲಾಸ್ ಆಗಲ್ಲ. ಗ್ರೇಟ್. ಹಾಗಾದ್ರೆ ಬಿಗ್ ಡೇಟಾ ಅನಾಲಿಟಿಕ್ಸ್ ಅಂದ್ರೆ ಏನು? ಅದರ ಟೈಪ್ಸ್. ಅನಾಲಿಟಿಕ್ಸ್ ಅಂದ್ರೆ ಈ ದೊಡ್ಡ ವೈವಿಧ್ಯಮಯ ಡೇಟಾ ಸೆಟ್ಸ್ನ ಅನಲೈಸ್ ಮಾಡಿ ಅದರಿಂದ ಯೂಸ್ಫುಲ್ ಇನ್ಸೈಟ್ಸ್, ಪ್ಯಾಟರ್ನ್ಸ್, ರಿಲೇಶನ್ಶಿಪ್ಸ್ ಕಂಡುಹಿಡಿಯೋ ಪ್ರೋಸೆಸ್. ಇದರಲ್ಲಿ ಮೇನ್ ಆಗಿ 3 ಟೈಪ್ಸ್ ಹೇಳ್ತಾರೆ. ಡಿಸ್ಕ್ರಿಪ್ಟಿವ್, ಏನಾಯ್ತು ಅಂತ ಹೇಳೋದು. ಪ್ರೆಡಿಕ್ಟಿವ್, ಮುಂದೆ ಏನಾಗಬಹುದು ಅಂತ ಗೆಸ್ ಮಾಡೋದು. ಮತ್ತೆ ಪ್ರಿಸ್ಕ್ರಿಪ್ಟಿವ್, ಏನ್ ಮಾಡಬೇಕು ಅಂತ ಸಜೆಸ್ಟ್ ಮಾಡೋದು. ಓಕೆ, ಡಿಸ್ಕ್ರಿಪ್ಟಿವ್, ಪ್ರೆಡಿಕ್ಟಿವ್, ಪ್ರಿಸ್ಕ್ರಿಪ್ಟಿವ್. ಸರಿ. ಲಾಸ್ಟ್ ಟಾಪಿಕ್, ನೋ SQL, ನಾಟ್ ಓನ್ಲಿ SQL. ಇದು ಸ್ವಲ್ಪ ಕ್ಯೂರಿಯಸ್ ಆಗಿದೆ. ಹೌದು, ನೋ SQL. ಇವು ನಾನ್ ರಿಲೇಷನಲ್ ಡೇಟಾಬೇಸಸ್, ಅಂದ್ರೆ ಟ್ರೆಡಿಷನಲ್ ಟೇಬಲ್ ಸ್ಟ್ರಕ್ಚರ್ ಫಾಲೋ ಮಾಡಲ್ಲ. ಇವು ಡಿಸ್ಟ್ರಿಬ್ಯೂಟೆಡ್, ಓಪನ್ ಸೋರ್ಸ್ ಮತ್ತೆ ಸಾಮಾನ್ಯವಾದಿ ಸ್ಕೀಮಾಲೆಸ್, ಅಂದ್ರೆ ಡೇಟಾ ಸೇರಿಸುವಾಗ ಸ್ಟ್ರಿಕ್ಟ್ ರೂಲ್ಸ್ ಇರಲ್ಲ. ಸ್ಕೀಮಾ ಲೆಸ್, ಫ್ಲೆಕ್ಸಿಬಲ್ ಅನ್ಸುತ್ತೆ. ಹೌದು, ತುಂಬಾ ಫ್ಲೆಕ್ಸಿಬಲ್. ಅದಕ್ಕೆ ಬಿಗ್ ಡೇಟಾದ ವಾಲ್ಯೂಮ್, ವೆಲಾಸಿಟಿ, ವೆರೈಟಿ ಹ್ಯಾಂಡಲ್ ಮಾಡೋಕೆ ಇವು ಸೂಕ್ತ. ಇದರಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಇವೆ. ಡಾಕ್ಯುಮೆಂಟ್ ಟೈಪ್, MongoDB ತರ, ಕೀ ವ್ಯಾಲ್ಯೂ, ರೆಡಿಸ್ ತರ, ಕಾಲಮ್ ಫ್ಯಾಮಿಲಿ, ಕಸಾಂಡ್ರಾ ತರ, ಗ್ರಾಫ್, Neo4j ತರ. ಓಹೋ, ತುಂಬಾ ವೆರೈಟಿ ಇದೆಯಲ್ಲ. SQLಗೂ ಇದಕ್ಕೂ ಮೇನ್ ವ್ಯತ್ಯಾಸ ಏನೋ ಹಾಗಾದ್ರೆ? ಸ್ಕೇಲಬಿಲಿಟಿ ಮತ್ತೆ ಫ್ಲೆಕ್ಸಿಬಿಲಿಟಿ ಮೇನ್ ಡಿಫರೆನ್ಸ್. NoSQL ಸಿಸ್ಟಮ್ಸ್ನ ಸ್ಕೇಲ್ ಮಾಡೋದು ಸುಲಭ. ಆದ್ರೆ SQL ಅಲ್ಲಿ ಸಿಗೋ ಆಸಿಡ್ ಗ್ಯಾರಂಟೀಸ್ ಇಲ್ಲಿ ಸಿಗಲ್ಲ. ಬದಲಿಗೆ ಕ್ಯಾಪ್ ಥಿಯರಮ್ ಅಂತ ಫಾಲೋ ಮಾಡುತ್ತೆ. ಕ್ಯಾಪ್ ಥಿಯರಮ್, ಕನ್ಸಿಸ್ಟೆನ್ಸಿ, ಅವೈಲಬಿಲಿಟಿ, ಪಾರ್ಟಿಷನ್ ಟಾಲರೆನ್ಸ್, ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಖಂಡಿತ. ಸರಿ, ಇವತ್ತು ನಾವು ಡೇಟಾ ಬೇಸಿಕ್ಸಿಂದ ಹಿಡಿದು ಬಿಗ್ ಡೇಟಾ, ಹಡೂಪ್, ಅನಾಲಿಟಿಕ್ಸ್ ಟೈಪ್ಸ್ ಮತ್ತೆ NoSQL ವರೆಗೂ VTU ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ವಿಷಯಗಳನ್ನ ಕವರ್ ಮಾಡಿದ್ವಿ ಅಂತ ಅನ್ಕೊಂತೀನಿ. ಹೌದು, ಚೆನ್ನಾಗಿ ಕವರ್ ಆಯ್ತು. ಈಗ ಕೊನೆಗೆ ಒಂದು ಯೋಚನೆಗೆ ಬಿಡೋಣ ಅಂದ್ರೆ, ನಾವು ಟ್ರೆಡಿಷನಲ್ ಡೇಟಾಬೇಸಿಂದ ಹಡೂಪ್, NoSQLಗೆ ಹೇಗ್ ಬಂದ್ವಿ ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ಏನು? AI, ಕ್ವಾಂಟಮ್ ಕಂಪ್ಯೂಟಿಂಗ್ ತರ ಹೊಸ ಟೆಕ್ನಾಲಜಿಗಳು ಡೇಟಾ ಮ್ಯಾನೇಜ್ಮೆಂಟ್ನ ಹೇಗೆ ಬದಲಾಯಿಸಬಹುದು? ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ ಒಳ್ಳೆ ಪಾಯಿಂಟು. ಇವತ್ತಿನ ಈ ಡೀಪ್ ಡೈವ್ಗೆ ಧನ್ಯವಾದಗಳು. ಇಲ್ಲಿಗೆ ನಿಲ್ಲಿಸೋಣ.